ಇಂದು ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಕುತೂಹಲವನ್ನು ಮೂಡಿಸಿದಂತಹ ಸಿಎಂ ಡಿಸಿಎಂ ದೆಹಲಿ ಪ್ರವಾಸ ಇಂದು 12:30ಕ್ಕೆ ದೆಹಲಿಗೆ ತೆರಳಲಿರುವಂತಹ ಸಿಎಂ ಡಿಸಿಎಂ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಕುತೂಹಲ ಮೂಡಿಸಿದಂತಹ ಸಿಎಂ ಡಿಸಿಎಂ ದೆಹಲಿ ಪ್ರವಾಸ ಇಂದು 12:30ಕ್ಕೆ ದೆಹಲಿಗೆ ತೆರಳಲಿರುವಂತಹ ಸಿಎಂ ಹಾಗೂ ಡಿಸಿಎಂ ಬ್ರಿಡ್ಜ್ ಬೆಂಗಳೂರು ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ಬಾಕಿ ಹೈಕಮಾಂಡ್ ಭೇಟಿ ಮಾಡಲಿರುವಂತಹ ಸಿದ್ದರಾಮಯ್ಯ ರಾಜಕೀಯ ಬೆಳವಣಿಗೆಯ ಬಗ್ಗೆ ವರದಿ ಸಲ್ಲಿಕೆ ಸಾಧ್ಯತೆ ಅಲ್ಪಸಂಖ್ಯಾತರ ತಲೆದಂಡದಿಂದ ಪಕ್ಷಕ್ಕೆ ಡ್ಯಾಮೇಜ್ ಮುಂದಿನ ಚುನಾವಣೆಗೆ ಪರಿಣಾಮ ಬೀರುವಂತಹ ಆತಂಕ ಆಪ್ತ ಜಮೀರ್ ಪರ ಬ್ಯಾಟಿಂಗ್ ಮಾಡಲಿಕ್ಕೆ ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಬ್ಬರೂ ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಅಲ್ಲಿ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಲಿದ್ದಾರೆ ಬ್ರಿಡ್ಜ್ ಕಾರ್ಯಕ್ರಮ ಬೆಂಗಳೂರು ಬ್ರಿಡ್ಜ್ ಕಾರ್ಯಕ್ರಮ ಏನೋ ಸಮಥಿಂಗ್ ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ ಸಿದ್ದರಾಮಯ್ಯ ಅವರು ಯಾಕೆ ಇಷ್ಟು ಮೌನ ವಹಿಸಿದ್ರು ಅಂತ ಹೇಳಿ ಸಾಕಷ್ಟು ಜನ ಪ್ರಶ್ನೆಯನ್ನ ಕೇಳ್ತಾ ಇದ್ರು ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಜಮೀರ್ ಅಹಮದ್ ಖಾನ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ತನ್ನ ಆಪ್ತ ಸಚಿವರಾಗಿರುವಂತಹ ಜಮೀರ್ ಅವರ ಪರವಾಗಿ ಮಾತನಾಡಲಿಕ್ಕೆ ಹೊರಡ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್ ಅವರ ವಿಚಾರವನ್ನ ಹೇಳಬೇಕು ಅಂತಂದ್ರೆ ಜಮೀರ್ ಅಹಮದ್ ಖಾನ್ ಅವರು ಎಲ್ಲೋ ಒಂದ್ ಕಡೆ ತಾನು ಅಸಮಾಧಾನಗೊಂಡಿದ್ದೇನೆ ಎನ್ನುವಂಥದ್ದನ್ನ ಜುಗಜ್ಜಾಹೀರ್ ಮಾಡಿರೋ ಕಾರಣಕ್ಕಾಗಿ ಹಾಗೂ ಮುಸಲ್ಮಾನ ನಾಯಕರ ಬ್ಯಾಕ್ ಟು ಬ್ಯಾಕ್ ರಾಜೀನಾಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸ್ವಲ್ಪ ಭೂಕಂಪ ಆದಂತೆ ಕಾಣಿಸ್ತಾ ಇದೆ ಇದರ ಬಗ್ಗೆ ಮಾತನಾಡಲಿಕ್ಕೆ ರೇಣುಕಾ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ರೇಣುಕಾ ಇವತ್ತು 12:30ಗೆ ಡಿಸಿಎಂ ಮತ್ತು ಸಿಎಂ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಏನೆಲ್ಲ ಬೆಳವಣಿಗೆಗಳು ಆಗಬಹುದು ಕಾವ್ಯ ಸದ್ಯ ಕಾಂಗ್ರೆಸ್ನಲ್ಲಿ 2 ಕ್ಷೇತ್ರಗಳ ಉಪಚುನಾವಣೆಯ ನಂತರ ಒಂದಿಷ್ಟು ಗೊಂದಲಗಳು ಕೂಡ ಇನ್ನೂ ಕೂಡ ಮುಂದುವರಿತಾ ಇರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಅಲ್ಪಸಂಖ್ಯಾತರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತಕ್ಕಂಥ ಆರೋಪವೂ ಕೂಡ ಇದೀಗ ಕೇಳಿ ಬರ್ತಾ ಇರುವಂತದ್ದು ಈ ಸಂಬಂಧ ಈಗಾಗಲೇ ಒಂದಿಷ್ಟು ಅಲ್ಪಸಂಖ್ಯಾತರ ನಾಯಕರ ಜೊತೆಗೂ ಕೂಡ ಸಿಎಂ ಅವರು ಸಭೆಯನ್ನು ಕೂಡ ಮಾಡಿರುವಂತದ್ದು ಇಂದು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ತೆರಳುತ್ತಾರೆ ಬ್ರಿಡ್ಜ್ ಸಮಿಟ್ ಸಮ್ಮೇಳನದಲ್ಲಿ ಸಿಎಂ ಅವರು ಭಾಗಿಯಾಗ್ತಾರೆ ಇದೇ ವೇಳೆ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿ ಸದ್ಯ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂತ ರಾಜಕೀಯ ಬೆಳವಣಿಗೆಗಳ ಬಗ್ಗೆಯೂ ಕೂಡ ವಿವರಣೆ ನೀಡಲಿದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಸಿಎಂ ಆಪ್ತರನ್ನೇ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ರಾಜಕೀಯ ತಂತ್ರಗಾರಿಕೆಯನ್ನು ಕೂಡ ಮಾಡ್ಲಾಗ್ತಾ ಇದೆ ಅಂತಕ್ಕಂಥ ಆರೋಪವೂ ಕೂಡ ಕೇಳಿ ಬರ್ತಾ ಇರುವಂತದ್ದು ಈ ಸಂಬಂಧವೂ ಕೂಡ ಹೈಕಮಾಂಡ್ ನಾಯಕರೊಟ್ಟಿಗೆ ಚರ್ಚೆ ಮಾಡ್ಲಾಗುತ್ತೆ ಪ್ರಮುಖವಾಗಿ ಏನು ಜಮೀರ್ ಅಹಮದ್ ವಿರುದ್ಧ ಕ್ರಮ ಆಗ್ಲೇಬೇಕು ಅಂತೇಳಿ ಕೂಡ ಒಂದಿಷ್ಟು ಡಿಸಿಎಂ ಆಪ್ತರ ಬಣಗದವರು ಕೂಡ ಒತ್ತಡವನ್ನು ಕೂಡ ಹೇರ್ತಾ ಇರುವಂತದ್ದು ಅದೇ ರೀತಿಯಾಗಿಯೂ ಕೂಡ ಡಿಸಿಎಂ ಅವರು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರಿಗೂ ಕೂಡ ಜಮೀರ್ ವಿರುದ್ಧವೂ ಕೂಡ ವರದಿಯನ್ನು ಕೂಡ ಒಪ್ಪಿಸಿದ್ದಾರೆ ಅಂತೇಳಿ ಕೂಡ ಮಾಹಿತಿ ಸಿಕ್ಕಿರುವಂತದ್ದು ಹಾಗಾಗಿ ಇದೀಗ ಏನಾದ್ರು ಅಲ್ಪಸಂಖ್ಯಾತರ ನಾಯಕರ ಮೇಲೆ ನಾವು ಒಬ್ಬರ ಮೇಲೆ ನಂತರ ಒಬ್ಬರ ಮೇಲೆ ಕ್ರಮ ತೆಗೆದುಕೊಂಡ್ರೆ ಮುಂದಿನ ಸ್ಥಳೀಯ ಚುನಾವಣೆಗಳಿರ್ಬೋದು 2028ರ ವಿಧಾನಸಭಾ ಚುನಾವಣೆಗಳಿರ್ಬೋದು ಈ ಒಂದು ಚುನಾವಣೆಗಳಲ್ಲಿ ನಮ್ಗೆ ಸಾಕಷ್ಟು ಪೆಟ್ಟು ಬೀಳುವ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಕುಲಂಕುಷವಾಗಿ ವಿಚಾರಣೆ ಮಾಡಿ ಆ ಒಂದು ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಯಾರೆಲ್ಲ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ನಿಜವಾಗ್ಲೂ ಕೂಡ ಮಾಡಿದ್ದಾರಾ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ನೀವು ಕೂಲಂಕುಷವಾಗಿ ವಿಚಾರಿಸಿ ಮುಂದಿನ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕು ಅಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅಲ್ಪಸಂಖ್ಯಾತರ ವಿರುದ್ಧ ಕ್ರಮ ಬೇಡ ಅಂತಕ್ಕಂಥ ಒತ್ತಾಯವನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾಡುವ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು ಪ್ರಮುಖವಾಗಿ ಜಮೀರ್ ಅಹಮದ್ ಅವರ ಪರವಾಗಿ ವಹಿಸಿಕೊಂಡು ಬರುವ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು ಕವೆ ಯಾಕೆಂತಂದ್ರೆ ದಾವಣಗೆರೆ ಬಾಗಲಕೋಟೆ ಉಪಚುನಾವಣೆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರೇ ಜಮೀರ್ ಅವರನ್ನು ಕೇರಳ ಚುನಾವಣಾ ಪ್ರಚಾರಕ್ಕೆ ಕಳಿಸ್ತಾರೆ ಅದಾದ ನಂತರ ರಾಜ್ಯಕ್ಕೆ ದಾವಣಗೆರೆ ಚುನಾವಣಾ ಪ್ರಚಾರಕ್ಕೆ ಜಮೀರ್ ಅವರು ಬಂದಿಲ್ಲ ಅಂತಕ್ಕಂಥ
ಆರೋಪವನ್ನು ಕೂಡ ರಾಜ್ಯ ನಾಯಕರು ಮಾಡ್ತಾರೆ. ಹಾಗಾಗಿ ಜಮೀರ್ ಅವರು ಕೂಡ ಪಕ್ಷದ ಕೆಲಸಕ್ಕಾಗಿಯೇ ಬೇರೆ ರಾಜ್ಯಕ್ಕೆ ಹೋಗಿದ್ರು ಹೊರತಾಗಿ ಬೇರೆ ವೈಯಕ್ತಿಕ ವಿಚಾರಕ್ಕೆ ಅಲ್ಲ. ಅವರು ಕೂಡ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ, ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನು ಕೂಡ ಮಾಡಿದ್ದಾರೆ ಅಂತಕ್ಕಂತ ಅವರ ಪರವಾಗಿ ವಹಿಸಿಕೊಂಡು ಮಾತಾಡುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಕಾವ್ಯ. ಎಸ್ ರೇಣುಕಾ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.